ಡೋಂಗಿ ಡೋಂಗಿ ರಾಮ, ಅವನು ಶ್ರೀರಾಮ ಅಲ್ಲ. ನಾವ್ ಹಿಂದೂ ದೇವ್ರು ನಮ್ ಸಂಪ್ರದಾಯ ನಾವ್ ಆರಿಸ್ತೀವಿ. ಪಾಕಿಸ್ತಾನದಲ್ಲಿ ಅದೇ ನಮ್ಮ ಹನುಮತ್ ಧ್ವಜನ ಆರಿಸಿದ್ರೆ ಬಿಡ್ತಾರ? ಕೋಮುವಾದಿ ಅಂತಾರೆ ಬಿಜೆಪಿಯವರ, ಈ ಕಾಂಗ್ರೆಸ್ನವರೇ ಕೋಮುವಾದಿಗಳು ಇವರು. ಸರ್ ಇದಕ್ಕೆ ಡಿಮ್ಯಾಂಡ್, ಇವರು ಕೋಮು ಗಲಭೆ ಎಬ್ಬಿಸಕ್ಕೆ ಇದು ಕಾರಣ. ಒಟ್ಟಿನಲ್ಲಿ ಏನ್ ಗೊತ್ತಾ, ಹಿಂದೂಗಳನ್ನ ತುಳಿಬೇಕು ಅಷ್ಟೇ ಇವರ ಉದ್ದೇಶ. ನಮ್ಗೆ ಹಿಂದೂ ಜನಾಂಗಕ್ಕೆ ತಂದ್ ಮಾಡಿಬಿಟ್ಟು ಇವ್ರು ನೋಡ್ತಾವ್ರೆ, ನಾವೇ ಗುದ್ದಾಡ್ಬೇಕು ಆ ಮಟ್ಟದಲ್ಲಿ ಮಾಡ್ತಾ ಇರೋದು ಇವ್ರು. ಏನೋ ಬುಡಿ ಗೆಲ್ಲಿಸ್ತೋ, ಆದ್ರೆ ಈ ರೀತಿ ಕೀಳು ಮಟ್ಟದ ರಾಜಕೀಯ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವ್ರ ಮನಸ್ಸಿನಲ್ಲಿ ಶಿವ ಇಲ್ಲ, ಅವ್ರ ಮನಸ್ಸಿನಲ್ಲಿ ಹಲ್ಲ ಇದ್ದಾನೆ. ವೀಕ್ಷಕರ, ಈಗ ಕೆರಗೋಡಿಂದ ಮಂಡ್ಯಾಗ ಹೋಗ್ತಾ ಅಲ್ಲಿ ಉಲ್ವಾನ ಕೆರಗೋಡ್ ಜನ ಮಾತಾಡ್ಸಿ ಈಗ ಒನ್ಗಾನಹಳ್ಳಿ ಮಠ, ಒನ್ಗಾನಹಳ್ಳಿನಲ್ಲಿ ಇದೀನಿ ಈಗ. ಇಲ್ಲಿ ಗ್ರಾಮಸ್ಥರವ್ರೆ, ಏನ್ ಮಾಡ್ತೀರಿ? ತಮ್ಮ ಹೆಸರೇನು? ಯೋಗೇಂದ್ರ ಅಂತ ಹೇಳಿ. ಏನ್ ಮಾಡ್ತೀರಿ ಸರ್? ರಿಟೈರ್ಡ್ ಎಂಪ್ಲಾಯ್. ವ್ಯವಸಾಯನಾ? ವ್ಯವಸಾಯ. ಓಕೆ. ಕೆರಗೋಡಲ್ಲಿ ಒಂದು ಇನ್ಸಿಡೆಂಟ್. ಈಗ ಕೆರಗೋಡು ಕರ್ನಾಟಕದ ಸೌಂಡ್ ಬಹಳ. ಹೌದು. ಕೆರಗೋಡು ಅಂತ ಚರ್ಚೆ ಮಾಡ್ತಾರೆ. ಈ ಹನುಮತ್ ಧ್ವಜನ ಇಳಿಸಿದ್ ಸಂಬಂಧಪಟ್ಟಂಗೆ ಹೇಳಿ. ಇಳಿಸಿದ್ದು ಸರಿನಾ ತಪ್ಪ? ತಪ್ಪು. ಯಾವ ಕಾರಣಕ್ಕೆ ತಪ್ಪು? ಯಾವ ಕಾರಣಕ್ಕೆ ಅಂದ್ರೆ ಇಲ್ಲಿ ಅಲ್ಲಿ ಯಾವುದೋ ಒಂದು ಕೋಮು ಗಲಭೆ ಇರಲಿಲ್ಲ. ಯಾವ್ದಾದ್ರು ಒಂದು ಧ್ವಜ ಹಾರಿಸಿರೋ ಬಗ್ಗೆ ಯಾರಾದ್ರೂ ಕಂಪ್ಲೇಂಟ್ ಮಾಡಿದ್ರೆ, ಅದ್ರ ಬಗ್ಗೆ ಯಾರಾದ್ರೂ ಚಕಾರ ಎತ್ತಿದ್ರೆ ಅವ್ರು ಮಾಡ್ಲಿ. ಯಾವ್ದು ಏನು ಸಮಸ್ಯೆ ಇಲ್ಲದೆ ಇರೋದನ್ನ ಸಮಸ್ಯೆ ಉಂಟು ಮಾಡಿ ಈ ತರ ಗಲಭೆ ಎಬ್ಸಿರೋದು ತಪ್ಪು. ತಿಳಿಸಬಾರ್ದು. ಏನ್ ಹೇಳ್ತೀರಿ ನೀವೀಗ? ಸರ್ಕಾರಕ್ಕೆ ಏನ್ ಕೇಳ್ತೀರಿ? ಸರ್ಕಾರದವ್ರು ಈ ಕೆಲಸ ಮಾಡಬಾರ್ದಾಯ್ತು. ಸೈಲೆಂಟ್ ಆಗಿರೋರ್ನ ಸೈಲೆಂಟ್ ಆಗಿ ಬಿಡ್ಬೇಕಾಗಿತ್ತು. ಅದು ಬಿಟ್ಟು ಇವರು ಇಲ್ಲದೆ ಇರೋದು ಒಂದು ಗಲಭೆನ ಶುರು ಮಾಡಿದ್ದಾರೆ. ಈ ಗಲಭೆ ಕಾರಣನೇ ಸರ್ಕಾರ ಅಂತ ಹೇಳ್ಬೇಕು ನಾವು. ಓಕೆ. ಈಗ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ ಚಲುವರಾಯಸ್ವಾಮಿ ಮತ್ತೆ MLA ಏನ್ ರಿಕ್ವೆಸ್ಟ್ ಮಾಡ್ತೀರಿ? ಏನ್ ಹೇಳ್ತೀರಿ ಅವ್ರಿಗೆ? ಅವರು ಇಂಥವಕ್ಕೆಲ್ಲ ಸಪೋರ್ಟ್ ಕೊಡಬಾರ್ದು. ಇಂಥವ್ ಸಪೋರ್ಟ್ ಕೊಡಬಾರ್ದು. ಈಗ ಅದು ಕಾಮಾಗಿದ್ರು, ಯಾವುದೇ ಒಂದು ಗಲಭೆ ಇರಲಿಲ್ಲ. ಅದನ್ನ ಯಾಕೆ ಇವ್ರು ಎತ್ತುಕಟ್ಟಿ ಈ ತರ ಜನಗಳಿಗೆ ಗಲಾಟೆ ಶುರು ಮಾಡಿದ್ರು? ಮಾಡ್ಬೇಕಾಗಿಲ್ಲ. ಇವರು ಸರ್ಕಾರಿ ಜಾಗದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾವ್ರಲ್ವ ಸರ್. ಸರ್ಕಾರಿ ಜಾಗದಲ್ಲಿ ಗ್ರಾಮ ಪಂಚಾಯತಿಯವರು ಸರ್ಕಾರ ತಾನೇ ಅದುವೆ, ಅವ್ರು ಅನುಮತಿ ಯಾಕೆ ಕೊಟ್ರು? ಫಸ್ಟು ಅನುಮತಿ ಕೊಟ್ಟದಕ್ಕೆ ತಾನೇ ಅಲ್ಲಿ ಅವ್ರಿಗೆ ಧ್ವಜ ಹನುಮ ಜಯಂತಿ ಇದು ಮಾಡಿದ್ದವರು. ಏನೋ ಆಯಿತು, 26ನೇ ತಾರೀಕು ರಿಪಬ್ಲಿಕ್ ಗಣರಾಜ್ಯೋತ್ಸವ ಇತ್ತು, ಅವತ್ತು ಒಂದಿನ ಕೆಳಗಡೆ ಇಳಿಸಿ ಕಟ್ಕೊಳ್ಳೋದು ಅಂತಂದ್ಬಿಟ್ಟು ರಾಷ್ಟ್ರಧ್ವಜ ಆರಿಸವ್ರೆ. ತಿರ್ಗಾ ಕಟ್ತಾವ್ರ ಅವರು. ಅದಕ್ಕೆ ಇವರು ಗಲಾಟೆ ಮಾಡ್ಕೊಂಡು ಅವತ್ತೇನು ಮಾಡ್ತಿದ್ರು ಕಟ್ಟುವಾಗ ಅಂತ ಕೇಳ್ತಾ ಇರೋದು. ಸರ್ಕಾರ ಮಾಡ್ತಾ ಇರೋದು ಸರಿ ಇಲ್ಲ. ಅವ್ರು ಹೇಳ್ತಾರೆ ಒಂದು ಧರ್ಮಕ್ಕೆ ಸೀಮಿತ ಆಗಬಾರ್ದು, ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲಾ ಧರ್ಮದವ್ರಿಗೂ ಇದಾಗಬೇಕು ಅಂತ ಅವ್ರು ಹೇಳೋದು. ಹೇಳ್ತಾರೆ ಸರ್. ಈಗ ಮಾಡಿರೋದೇ ಎಲ್ಲ ಧರ್ಮಕ್ಕೂ ಸೇರುತ್ತೆ ಅಂತ ಅಂದ್ಬಿಟ್ಟೆ ಮಾಡಿರೋದು ಅವರು. ಇವಾಗ ಕುಂಡಿಸಿ ಮಾತಾಡಿ ಇಳಿಸ್ಬೋದಾಗಿತ್ತು. ಈ ಪೊಲೀಸ್ ಪ್ರೊಡಕ್ಷನ್ ತಗೊಬಂದು ಅದ ಏಕಾಏಕಿ ಇಳಿಸಿ ಅದೇನಪ್ಪ ಅಂದರೆ ಬೆಳಿಗ್ಗೆ 9 ಗಂಟೆಗೆ ರಾಷ್ಟ್ರಧ್ವಜ ಹಾರಿಸೋದು, ಸಾಯಂಕಾಲ 5-6 ಗಂಟೆ ಒಳಗೆ ಇಳಿಸ್ಬೇಕು ಅಂತ ಹೇಳಿರೋದು. ಅದಕ್ಕೆ ನಮ್ಮ ಇವ್ರು ಹೇಳಿದ್ರಲ್ಲ R ಅಶೋಕ್ ಅವರು, ಇದಕ್ಕೆ ಮನ್ನಣೆ ಇಲ್ಲ. ಇವರು 3 ಗಂಟೆಲಿ ಹಾರಿಸವ್ರೆ. 3 ಗಂಟೆಲಿ ಹಾರಿಸಿದ್ರ? 3 ಗಂಟೆಲಿ ಹಾರಿಸವ್ರೆ. ಆಮೇಲೆ ಚಪ್ಪಲಿ ಹಾಕೊಂಡು ಅದಕ್ಕೆ ಗೌರವ ಇಲ್ಲ ಪೊಲೀಸ್ನವರು. ಅದಕ್ಕೆ ಗೌರವ ಕೊಡ್ತೇನೆ ಹಾಸ್ಟಿಂಗ್ ಮಾಡ್ಬೇಕಾದ್ರೆ ಶೂ ತೆಗ್ದಿಲ್ಲ ಅಂತ ಅವ್ರು ಹೇಳ್ತಾ ಇರೋದು ಅಲ್ಲಿ ಜನಗಳು. ಬಟ್ ನನ್ಗೆ ಬಹಳ ಆಶ್ಚರ್ಯ ಅಂದ್ರೆ ಒನ್ಗಾನಹಳ್ಳಿ ಮಠದ ಸಾಮಾನ್ಯ ಜನಕ್ಕಿರೋ ಒಂದು ಲೆಕ್ಕಾಚಾರ, ಒನ್ಗಾನಹಳ್ಳಿಯ ಈ ಜನಕ್ಕಿರೋ ಸಾಮಾನ್ಯ ಜ್ಞಾನ ಅಧಿಕಾರಿಗಳಿಗೆ ಯಾಕಿಲ್ಲ ಅಂತ. ಮಧ್ಯಾಹ್ನ ಆರಿಸಬಾರ್ದು ಅನ್ನೋ ಪರಿಜ್ಞಾನ ಜನಕ್ಕೈತೆ, ಅಧಿಕಾರಿಗಳಿಗೆ ಯಾಕಿಲ್ಲ ಅಂತ. ಇನ್ನು ಉಳಿದವ್ರನ್ನ ಮಾತಾಡ್ತೀನಿ. ಸರ್, ತಮ್ಮ ಹೆಸರು? ಚಂದ್ರಶೇಖರ್ ಅಂತ. ಚಂದ್ರಶೇಖರ್, ತಾವೇನು ಹೇಳ್ತೀರಿ? ಸರ್, ನಮ್ಮ ಹಿಂದೂ ದೇಶದಲ್ಲಿ ನಮ್ಮ ಹಿಂದೂಗಳಿಗೆ ಯಾವ ರೀತಿನೂ ಇದೆ. ನಾವು ಹಿಂದೂ ಪಾಕಿಸ್ತಾನದಲ್ಲಿ ಹೋಗಿ ಆರಿಸೋಕ್ಕಾಗ್ತದೆ ಬೌಟನ? ನಾವು ಹಿಂದೂ ದೇಶದಲ್ಲಿ ನಾವು ಹಿಂದೂ ನಮ್ಮ ದೇವರು ನಾವು ಆರಿಸ್ಲೇಬೇಕು. ನಾವೇನೋ ಪಾಕಿಸ್ತಾನದಲ್ಲಿ ಹೋಗಿ ಆರಿಸಿದವ, ಎಲ್ಲರೂ ಹೋಗಿ ಆರಿಸಿದವ. ನಾವು ಹಿಂದೂ ದೇವರು ನಮ್ಮ ಸಂಪ್ರದಾಯ ನಾವು ಆರಿಸ್ತೀವಿ. ಪಾಕಿಸ್ತಾನದಲ್ಲಿ ಅದೇ ನಮ್ಮ ಹನುಮತ್ ಧ್ವಜನ ಆರಿಸಿದ್ರೆ ಬಿಡ್ತಾರ? ಅವ್ರು ಬಿಡ್ತಾರ ಸರ್? ನಮ್ಗೆ ನಮ್ಮ ಹಿಂದೂದಲ್ಲಿ ನಮ್ಮ ಹಿಂದೂ ದೇಶದಲ್ಲಿ ನಾವು ಆರಿಸ್ತೀವಿ. ಅದಕ್ಕೆ ಏನು ಆರಿಸ್ಲೇಬೇಕು. ನಾವೇನು ನಮ್ಮ ಧರ್ಮ ನಾವು ಆರಿಸ್ತೀವಿ. ಸರ್ಕಾರಿ ಜಾಗ ಬೇಡ ಅಂತ ಹೇಳ್ತಾರೆ ಸರ್. ಸರ್ಕಾರಿ ಜಾಗ ಅಂದ್ರೆ ನಾವೇನು ಅದನ್ನ ಕಟ್ಟಿ ಇದು ಮಾಡಿದ್ರೆ ಸರ್ಕಾರಿ ಹಿಂದೂ ನಾವೇನಾರು ಬೇರೆ ಏನಾರ ಮಾಡಿದವ? ಅಲ್ಲಿ ದೇವ್ರು ಸಂಬಂಧಪಟ್ಟದ್ದು ಯಾವ್ದಾರ ಪಕ್ಷದ ಯಾವ್ದಾರ BJP ದಾರಿಸಿದಾರೋ, ಯಾವ್ದಾರ ಕಾಂಗ್ರೆಸ್ ದಾರಿಸಿದ್ರು, ಏನು ಆರಿಸಿದ್ರು? ಒಂದು ದೇವ್ರು ಸಂಬಂಧಪಟ್ಟು ನಾವು ಹಿಂದೂಗಳಿದ್ದೀವಿ, ಹಿಂದೂಗಳು ಆರಿಸ್ತು. ಅದಕ್ಕೇನು ಸಂಬಂಧ ಇಲ್ಲ. ಇವರು ಬೇಕು ಅಂತ ರಾಜಕೀಯ ಮಾಡಿದವ್ರು. ಬಟ್ ಏನ್ ಡಿಮ್ಯಾಂಡ್ ಏನ್ ಮಾಡ್ತೀರಿ ಈಗ? ಸರ್, ಇದಕ್ಕೆ ಡಿಮ್ಯಾಂಡ್, ಇವರು ಕೋಮು ಗಲಭೆ ಎಬ್ಬಿಸಕ್ಕೆ ಇದು ಕಾರಣ. ಒಟ್ಟಿನಲ್ಲಿ ಏನು ಗೊತ್ತಾ, ಹಿಂದೂಗಳನ್ನ ತುಳಿಬೇಕು ಅಷ್ಟೇ ಇವರ ಉದ್ದೇಶ. ಮಂಡ್ಯದಲ್ಲಿ ಇರೋರೆಲ್ಲ ಜಾಸ್ತಿ ಹಿಂದೂಗಳೇ, ತುಳಿದೇನ್ ಮಾಡ್ತಾರೆ ಅಂತ ಅಷ್ಟೇ ಇವರು ಹೇಳಿ ಅವ್ರಿಗೆ ಸಪೋರ್ಟ್ ಒಂದು ಯಾರು ಕೊಡ್ತಾ ಇದಾರೆ ಅಂತ ಅವರೇ ಅರ್ಥ ಮಾಡ್ತಾರೆ. ನಮ್ಗೆ ಹಿಂದೂ ಜನಾಂಗಕ್ಕೆ ತಂದ್ ಮಾಡಿಬಿಟ್ಟು ಇವ್ರು ನೋಡ್ತಾವ್ರೆ, ನಾವೇ ಗುದ್ದಾಡ್ಬೇಕು ಆ ಮಟ್ಟದಲ್ಲಿ ಮಾಡ್ತಾ ಇರೋದು ಇವ್ರು. ಹಿಂದೂಗಳು ಗುದ್ದಾಡ್ಬೇಕು, ಹಿಂದೂಗಳನ್ನ ಹೊಡಿಬೇಕು ಅನ್ನೋದು ಇವ್ರ ಉದ್ದೇಶ ಅಷ್ಟೇ. ಬಟ್ ಏನು ಅಂದ್ರೆ ಮಂಡ್ಯದಲ್ಲಿ, ನಾನು ಮಂಡ್ಯದವನಾದ ಕಾರಣ ಪದೇ ಹೇಳ್ತೀನಿ ಎಲ್ಲ ವಿಡಿಯೋಗಳಲ್ಲೂ, ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಇಶ್ಯೂ. ಮಂಡ್ಯದವ್ರು ಭತ್ತ ಬೆಳಿತಾರೆ, ಕಬ್ಬು ಬೆಳಿತಾರೆ, ಬೆಲೆ ಇಲ್ಲ, ಜನ ಒದ್ದಾಡ್ತಾವ್ರೆ. ಆ ಕಡೆ ಗಮನ ಕೊಡಬೇಕಾದಂತ ರಾಜಕಾರಣಿಗಳು ರಾಜಕಾರಣ ಮಾಡ್ತಾರೆ, ದೊಡ್ಡ ಸಮಸ್ಯೆ ಅಂತ. ಅದೇ ಸರ್. ಈಗ
ಏನು ಅಂದ್ರೆ ಈ ಮಂಡ್ಯದಲ್ಲಿ ಏನ್ ಗೊತ್ತಾ, ಏನೋ ನಮ್ ಕಡೆ ಒಲವನ್ನ ಕಮ್ಮಿ ಮಾಡ್ಬಿಡ್ತಾರೆ, ಇವರೆಲ್ಲ ಹೊಡೆದಾಕಿದ್ರೆ ಒಂಥರ ನಮ್ಮ ಒಲವಿರ್ತದೆ ಅಂತ ಈ ಉದ್ದೇಶನೇ ಅವ್ರಿಗೆ ಉದ್ದೇಶ. ಅವ್ರಿಗೆ ಇದನ್ನೆಲ್ಲ ಇಳಿಸ್ಬೇಕಾದ್ರೆ ಏನ್ಕಂದ್ರೆ ಅವ್ರು ನಮ್ ಕಡೆ ಒಲವು ಕಮ್ಮಿ ಆಯ್ತದೆ ಅನ್ನೋದು ಅವ್ರದ್ದು ಉದ್ದೇಶ ಅಷ್ಟೇ. ಬಟ್ ಈಗ ದೇಶ ಅಂತ ಬಂದಾಗ ರಾಮ ಜನ್ಮಭೂಮಿ ರಾಮ ಮಂದಿರ ಮೊನ್ನೆ ಮಾಡಿದ್ರು. ಸರ್, ನಮ್ಮ ರಾಮ ಜನ್ಮಭೂಮಿ ನಮ್ಮ ಹಕ್ಕು. ನಾವು ಪ್ರತಿಯೊಂದು ನಮ್ಮ ಧರ್ಮ ನಾವು ಉಳಿಸ್ಕೋಬೇಕು. ಈಗ ನಾವು 500 ವರ್ಷಗಳಿಂದ ನಾವು ಸತತವಾಗಿ ಪ್ರಯತ್ನ ಪಟ್ಟು ನಮ್ಮ ದೇಶದಲ್ಲಿ ನಾವು ರಾಮ ಮಂದಿರ ಕಟ್ಟಕ್ಕಾಗ್ದೋದ್ಮೇಲೆ ಇನ್ನೇನಕ್ಕೆ ಮಾಡ್ಬೇಕು ನಾವು ಇನ್ನೇನಕ್ಕೆ ಇರ್ಬೇಕು? ಪಾಕಿಸ್ತಾನದಲ್ಲಿ ಹೋಗಿ ಕಟ್ಟಕ್ಕಾಗ್ತದೆ ನಾವು? ಸರಿ, ಈಗ ನಿಮ್ ಡಿಮ್ಯಾಂಡ್ ಮತ್ತೆ ಬಾವುಟ ಹಾಕ್ಬೇಕು. ಬಟ್ ಓಕೆ, ಸರ್, ಈಗ ರಾಜಕಾರಣ 136 ಸ್ಥಾನ ಗೆದ್ದವ್ರೆ ಕಾಂಗ್ರೆಸ್, ದೊಡ್ಡ ಬಹುಮತ ಕೊಟ್ಟು ಗೆಲ್ಸಿದಿರಿ ಜನಗಳು. ಅವ್ರು ಈ ರೀತಿ ಕೀಳು ಮಟ್ಟದ ರಾಜಕೀಯ ಮಾಡ್ತಾರೆ ಅಂತ ನಾವು ಗೆಲ್ಲಿಸ್ತಿಲ್ಲ. ಏನೋ ಬುಡಿ ಗೆಲ್ಲಿಸ್ತೋ, ಆದ್ರೆ ಈ ರೀತಿ ಕೀಳು ಮಟ್ಟದ ರಾಜಕೀಯ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಒಂದೇನು, ನಾವು ಒಂದಷ್ಟು ಜನ ಸಚಿವರು ಹೇಳ್ತಾರೆ, ಹೌದು ಬಿಜೆಪಿ JDS ನವರು ಧರ್ಮದ ಮೇಲೆ ರಾಜಕೀಯ ಮಾಡ್ತಾವ್ರೆ, ನಾವೆಲ್ಲ ಜನಕ್ಕೆ ಗ್ಯಾರಂಟಿ ಕೊಟ್ಟಿದೀವಿ, ಫ್ರೀ ಬಸ್ ಕೊಟ್ಟಿದೀವಿ, ಹೆಂಗಸ್ರ ಅಕೌಂಟ್ 2,000 ಹಾಕ್ತಾ ಇದೀವಿ, ಎಲೆಕ್ಟ್ರಿಸಿಟಿ ಫ್ರೀ ಕೊಡ್ತಾ ಇದೀವಿ, ಇವೆಲ್ಲ ಮಾಡ್ತಿದೀವಿ, ಜನ ನಮ್ ಪರವಾಗಿದ್ದಾರೆ ಅಂತ ಹೇಳ್ತಾರೆ. ಹೌದಾ? ಇಲ್ಲ ಸಾರ್, ಅವ್ರು ಏನೇ ಕೊಟ್ಟಿದ್ರು ಎಲ್ಲ ಅಭಿವೃದ್ಧಿ ಕಾರ್ಯಗಳೆಲ್ಲ ಕುಂಠಿತ. ಅದು ಯಾವ ರೈತರಿಗೆ ಏನು ಮಾಡ್ತಾ ಇಲ್ಲ, ಎಲ್ಲ ಕುಂಠಿತ ಮಾಡಿದ್ರು. ರೈತರಿಗೆ ಏನ್ ಮಾಡ್ತಾ ಇದಾರೆ? ಈಗ ಅವ್ರೇನೋ ಕೊಡ್ತಾರೆ, ಪುಕ್ಸಟೆ ಬಗ್ಗೆ ಕೊಡ್ತಾರೆ. ಕೆಲಸದ ಮಾಡೋ ರೈತರಿಗೆ ಏನ್ ಮಾಡ್ತಾ ಇದ್ರು? ಕರೆಂಟ್ ಕಿತ್ತಾಕ್ತಿವಿ, ಪುನಃ ಪಂಪ್ ಸೆಟ್ಗಳಿಗೆಲ್ಲ ಎಲ್ಲಿ ಬರ್ತದೆ ರೈತರಿಗೆ? ಅವ್ರು ಒಂತಾವ್ ಕೊಟ್ಬಿಟ್ಟು ಅಂತಾವ್ ಕಿತ್ಕಂದ್ರೆ ಏನು ಅಭಿವೃದ್ಧಿ ಕಾರ್ಯ ಮಾಡ್ತಾ ಇದ್ರು? ಯಾವ್ದು ಎಲ್ಲ ನಿಮ್ ಕೈ ಶಕ್ತಿ ಇರೋದು ಒಂದೇ, ಒಂದು ವಿಧಾನಸಭೆಗೆ ಓಟ್ ಹಾಕೋದು, ಒಂದು ಲೋಕಸಭೆಗೆ ಓಟ್ ಹಾಕೋದು. ಓಟಲ್ ಪಾಠ ಕಲ್ಸಕ್ಕೆ ಯಾರಿಗ್ ಬೇಕಾದ್ರೂ ನಿಮ್ಗೆ ಅವಕಾಶ ಇದೆ. ಮುಂದೆ ಲೋಕಸಭೆ ಚುನಾವಣೆ, ಲೋಕಸಭೆಗೆ ಸರ್ ನಾವು ಬಿಜೆಪಿಗೆ ಮಾಡೋದು ಸರ್, ಅದಂತೂ ಖಂಡಿತ. ಮೈತ್ರಿ ಅಲ್ಲ, ಬಿಜೆಪಿ ಕ್ಯಾಂಡಿಡೇಟ್ ಹಾಕಲ್ವಲ್ಲ ಸರ್. ಆಗ್ಲಿ ಸರ್, ಬಿಜೆಪಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರು ಮಾಡ್ತೀವಿ ಸರ್. JDS ಕೋಟ್ ಹಾಕ್ತಿರಿ? ಹಾಕ್ತಿವಿ ಸರ್. JDS ಬಿಜೆಪಿ ಸಪೋರ್ಟ್ ಆಯ್ತು ಮಾಡಿದೆ ಹಾಕ್ತಿವಿ ಸರ್. ಅಂದ್ರೆ ಒಂದ್ ವಿಷಯ, ಏನೇ ಪುಕ್ಸಟ್ಟೆ ಕೊಟ್ಟರು ಅದು ರೈತರಿಗೆ ತಲುಪಬೇಕು. ಆದ್ರೆ ಜನಕ್ಕೆ ಬೇಕಾಗಿರೋದು ಪಂಪ್ ಸೆಟ್ಗಳು, ಬೆಲೆ ಏರಿಕೆ, ಬೆಲೆ ಏನು ಕೊಡ್ಬೇಕು, ಬೆಂಬಲ ಬೆಲೆ ಕೊಡಬೇಕು. ಹಿಂದೂ ಪರವಾಗಿ ಹೋರಾಡ್ತಾ ಇದೆ ಸರ್. ಹಿಂದೂ ಪರವಾಗಿ, ಹಿಂದೂ ಒಳಗೆ ಏನೋ ಒಂದು ಮಾಡ್ಬೇಕು. ಹಿಂದೂಗಳ ಪರವಾಗಿ ನಮ್ ರೈತರ ಮೋದಿ ನೋಡ್ಬಿಟ್ಟು ನಾವು ಓಟ್ ಹಾಕ್ತಿವಿ ಸರ್. ಯಾವ್ದು ಕೆಲಸ ಮಾಡೋರ ಕೆಲಸ ಮಾಡೋರೆ ಸರ್? ಮೋದಿ ಅಭಿವೃದ್ಧಿ ನಮ್ಮ ರಾಜ್ಯದಲ್ಲೇ, ನಮ್ಮ ಇದೆ ಭಾರತದಲ್ಲಿ ಅಂತ ನಾವು ಕೇಳ್ತಾ ಇರೋದು. ಯಾಕೆಂದ್ರೆ ಮೋದಿ ಅಂತವ್ರು ಇಲ್ದೆ ಹೋಗಿದ್ರೆ ಈಗ ಎಲ್ಲ ಹೊರ ದೇಶಗಳೆಲ್ಲ ಅಕ್ರಮ ಮಾಡ್ಕೊಳ್ಳೋರು. ಅಲ್ಲಿ ಕಾಶ್ಮೀರ ಬತ್ತಾವ್ರೆ, ಇಲ್ಲಿ ಮಹಾರಾಷ್ಟ್ರ ಬತ್ತಾವ್ರೆ, ನಮ್ಗೆ ಅದು ಬಿಡಿ ಇದು ಬಿಡಿ ಅಂತ. ಆದ್ರೆ ಎಲ್ಕ ಅವರು ತಟಸ್ಥ ಮಾಡಿ ಎಲ್ಕ ಇದ್ ಮಾಡವ್ರು ಅವರು ಮೋದಿ ಅವರು. ಎಸ್, ನಾನು ಈ ಭಾಗಕ್ಕೆ ಬರ್ತೀನಿ. ಗೌಡ್ರೆ ನಮಸ್ಕಾರ. ನಾವೇನ್ ಹೇಳಿರಿ ಗೌಡ್ರೆ? ನೀವು ಸರ್, ತಮ್ಮ ಹೆಸರು? ಜಗದೀಶ್ ಅಂತ. ಜಗದೀಶ್ ಅವ್ರ, ಏನ್ ಹೇಳ್ತೀರಿ ರಾಜಕಾರಣ? ಏನ್ ಹೇಳುದು, ಇವ್ರು ಈ ತರ ಮಾಡ್ಕತಿ ಹೋಯ್ತಾವ್ರೆ. ಈಗ ಬಾವುಟದ ಬಗ್ಗೆ ಬೇಕಿತ್ತ ಬೇಡವಿತ್ತ ನಿಮ್ಗೆ? ನಮ್ಗೆ ಬಾವುಟ ಬೇಕೇ ಬೇಕು. ಹಾಕಲ್ವಲ್ಲ ಈಗ ಅವರು? ಹಾಕಿಸ್ನೇ ಬೇಕೀಗ ಎಲ್ಲ ಸೇರ್ಕಂಡಿ. ಹಾಕಿಸ್ನೇಬೇಕು. ಪರಪಕ್ಷ ಏನಿಲ್ಲ, ನಾ ಹಿಂದೂಗಳದ್ದು ಬಾವುಟ ಬೇಕು, ಹನುಮನ್ ಜಯಂದು ಅಷ್ಟು ಮಾತ್ರ ಕೇಳೋದು. ಒಂದ್ ವಿಷಯ ಗೊತ್ತಿರ್ಲಿ, ಬೆಂಗಳೂರಲ್ಲಿ ಟಿವಿ ಡಿಬೇಟ್ ಕೂತೋ ರಾಜಕಾರಣಿಗಳು ಬಿಜೆಪಿ JDS ಅವರು ಜನ ಎತ್ಕಟ್ತಾವ್ರೆ ಅಂತಾರೆ, ಕಾಂಗ್ರೆಸ್ ಅವರು ನಾವೆಲ್ಲ ಗ್ಯಾರಂಟಿ ಕೊಡ್ತೀವಿ ಅಂತಾರೆ. ನಾನು ಇಲ್ಲಿ ಬಂದು ಮಾತಾಡ್ದಾಗ ಇಷ್ಟೇ, ಇವ್ರು ರಾಜಕೀಯ ಗೊತ್ತಿಲ್ಲ, ಕೋಮುವಾದ ಅನ್ನೋ ಪದ ಅರ್ಥ ಆಗಿ ಇವ್ರು ಯಾರಿಗೂ ಗೊತ್ತಿಲ್ಲ. ನಮ್ ರಾಮ ನಮ್ ಹನುಮ ಅನ್ನೋದಷ್ಟೇ ಇವ್ರು ಗೊತ್ತಿರೋದು. ಎಲ್ಲ ಪಕ್ಷದಲ್ಲೂ ಇವೆ ಸಮಯ, ಇಲ್ಲಿ ಕಾಂಗ್ರೆಸ್ನವರು ಇವೆ, BJP ಇವೆ, JDS ಇವೆ. ನಾವೆಲ್ಲ ಒಂದೇ ಹನುಮನ ಭಕ್ತರು. ಅಷ್ಟು ಬಿಟ್ರೆ ಎಲ್ಲ ಅಲ್ಲೂ ಕಾಂಗ್ರೆಸ್ನಲ್ಲಿ ಇವೆ, ಇಲ್ಲಿ BJP JDS ಇವೆ. ಅಲ್ಲ, ನಮ್ಗೆ ಹನುಮ ಇರಬೇಕು. ಬಹಳ ರೋಚಕ ಇದು. ಕಾಂಗ್ರೆಸ್ JDS BJP ಎಲ್ಲ ಇದೀವಿ, ಪಕ್ಷ ಬೇರೆ, ದೇವ್ರು ಒಂದೇ. ದೇವ್ರ ವಿಷಯದಲ್ಲಿ ರಾಜಕೀಯ ಬೇಡ ಅಂತ ನೀವೇನ್ ಹೇಳ್ತೀರಿ ಸರ್? ಇದ್ರಲ್ಲಿ ರಾಜಕೀಯ ಮಾಡ್ಬೇಡ ಸರ್, ದೇವ್ರ ವಿಷಯ ರಾಜಕೀಯ ತರಬಾರ್ದು, ರಾಜಕೀಯವರು ತರಲೇಬೇಡ. ಅವರಿಂದ ಇವೆಲ್ಲ ಕೋಮುವಾದಿ ಅಂತಾರೆ ಬಿಜೆಪಿಯವರ. ಈ ಕಾಂಗ್ರೆಸ್ನವರೇ ಕೋಮುವಾದಿಗಳು. ಇವರು ಮುಸಲ್ಮಾನರನ್ನ ಇದ್ ಮಾಡಿ ಎತ್ಕಟ್ಟಿ ನಮ್ಮ ದೇಶವ ಯಾವ ಸ್ಥಿತಿಗೆ ತಂದವ್ರೆ ಅಂತ ಹೇಳಿದ್ರೆ ಹಬ್ಬ ಭಯ ಆಯ್ತದೆ. ಇನ್ನು 10 ವರ್ಷ ಏನಾರ ಇವರೇ ಕಾಂಗ್ರೆಸ್ನವ್ರು ಇದ್ಬಿಟ್ರೆ ಹಿಂದೂಗಳು ಯಾರು ಬದುಕೋಕ್ಕಾಗೋದಿಲ್ಲ, ಆ ತರ ಆಯ್ತದೆ ಸರ್. ಈಗ ಕೆರಗೋಡಲ್ಲಿ ಬಾವುಟ ಇಳಿಸಿ ಸಂಬಂಧಪಟ್ಟ ಮಾತಾಡ್ತಾ ಇದ್ವಿ ನಿಮ್ಮ 3 ಜನಗಳ ಹತ್ರ. ನಿಮ್ಮ ಒಪಿನಿಯನ್ ಏನ್ ಸರ್? ನಮ್ಗೆ ಬಾವುಟ ಬೇಕು ಸರ್, ಹಿಂದೂ ಆಗೋದ್ರಿಂದ ನಮ್ಗೆ ಬಾವುಟ ಬೇಕೇ ಬೇಕು. ಅದೊಂದು ಗುರ್ತಲ್ವ ಸರ್ ಹಿಂದೂಗೆ, ಬಾವುಟ ಹಿಂದೂ ಗುರ್ತ ಸಂಕೇತ. ಅಂದ್ರೆ ನೀವು ಹಿಂದೂ ಧರ್ಮ ಯಾವ ಪಕ್ಷ ಸ್ವತ್ತಲ್ಲ, ಜನಗಳ ಸ್ವತ್ತು, ನೀವ್ ಹಾಕಿ ಅಂತ ಹೇಳ್ತೀರಿ. ಬಟ್ ಈಗ ಹಾಕಿಲ್ಲ ಅಂದ್ರೆ ಏನು? ಯಾಕೆ ಹಾಕ್ಬಾರ್ದು? ಹಾಕ್ಬೋದು, ನಮ್ಮ ಇಷ್ಟ ಅದು. ಇವಾಗ ನಾವು ಹಾಕ್ತಿವಿ, ಹಾಕತ್ತೀವಿ. ಅದು ಪಕ್ಷ ಅಲ್ಲ, ಇದು ನಮ್ಮ ಸ್ವಯಾರ್ಜಿತ. ನಮ್ಮ ದೇವರು ರಾಮ, ನಮ್ಮ ದೇವರು, ನಾವು ಹಾಕತ್ತೀವಿ, ನಮ್ಮ ಮನೆ ಮೇಲೆ ಹಾಕತ್ತೀವಿ. ಬಟ್ ಈ ಸನ್ನಿವೇಶನ ಸಚಿವ ಚಲುವರಾಯಸ್ವಾಮಿ ಮತ್ತೆ ಶಾಸಕ ಗಣಿಗ ರವಿಕುಮಾರ್ ಹ್ಯಾಂಡ್ಲ್ ಮಾಡಲು ಫೇಲ್ ಆಗಿದ್ದಾರೆ ಅನ್ಸುತ್ತೆ. ಜನಗಳ ಭಾವನೆ ಏನು ಅಂತ ಕೇಳಬೇಕಾಯ್ತು.
ಅಟ್ಲೀಸ್ಟ್ BJP ಅವ್ರು ಕೇಳಿಲ್ಲ ಅಂದ್ರೂ ಪರವಾಗಿಲ್ಲ, JDS ಅವ್ರನ್ನ ಕೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಕಾಂಗ್ರೆಸ್ ಅವ್ರನ್ನಾರ ಕೇಳಬೇಕಾಯ್ತು ಕಾರ್ಯಕರ್ತರನ್ನ, ಏನ್ರಯ್ಯ ಹಿಂಗೆ ಇಳಿಸ್ಬೋದಾ ಇಳಿಸ್ಬಾರ್ದಾ ಅಂತ. ಯಾಕೆಂದ್ರೆ ಜನ ಹೇಳ್ತಾರೆ ನಾವು ಕಾಂಗ್ರೆಸ್ ಅವ್ರು ಇದೀವಿ, BJP ಇದೀವಿ, JDS ಇದೀವಿ, ನಮ್ಮ ಧರ್ಮ, ನಮ್ಮ ರಾಮ, ನಮ್ಮ ಹನುಮ, ರಾಜಕಾರಣ ಇಲ್ಲ ಇಲ್ಲಿ ಅಂತ. ಜಸ್ಟ್ ಅದೊಂದು ಒಪಿನಿಯನ್ ತಗೋಬೇಕಾಗಿತ್ತೇನೋ, ಒಪಿನಿಯನ್ ತಗೊಳ್ದೆ ಎಡವಟ್ ಮಾಡ್ಕೊಂಡವ್ರೆ ಅಂತ ಕಾಣ್ತಿದೆ ಗ್ರೌಂಡಲ್ಲಿ ಮಾತಾಡ್ಬೇಕಾರೆ. ಏನೇವ್ ಮತ್ತೆ ಬಾವುಟ ಆರಿಸ್ಬೇಕಾ? ಎಸ್, ಮತ್ತೆ ಕೆರಗೋಡಲ್ಲಿ ಹನುಮ ಧ್ವಜವನ್ನ ಹಾರಾಡಿಸ್ಬೇಕು ಅನ್ನೋದು ವನಗಾನಹಳ್ಳಿ ಅವರ ಅಭಿಪ್ರಾಯ, ಜನಗಳ ಅಭಿಪ್ರಾಯ. ಏನು ಹೇಳ್ತಾ ಇದ್ರಿ ಮತ್ತೆ? ಶ್ರೀರಾಮ ಬೇಕೇ ಬೇಕು, ಜೈ ಶ್ರೀರಾಮ್. ಓಕೆ, ಇಲ್ಲಿ ಅವರು ಕಾಂಗ್ರೆಸ್ನಲ್ಲೇ ಅವ್ರೆ, ನಾವು BJP ದಳದವ್ರು ಇವೆ, BJP ಅವ್ರೆ ಎಲ್ಲ ಇವೆ. ಒಂದೂರಲ್ಲಿ ಎಲ್ಲಾ ಪಕ್ಷದವರು ಇರ್ತಾರೆ, ಪಕ್ಷ ತರ ಬೈತಲ್ಲ. ನಾ ಜೈ ಶ್ರೀರಾಮ್. ಪಕ್ಷ ಬಂದ ಬಟ್ ಒಂದ್ ವಿಷಯ ಬರ್ತೀನಿ, ನನ್ನ ಹೆಸರಲ್ಲೇ ರಾಮ ಅವನೇ, ನನ್ನ ಹೆಸರಲ್ಲೇ ಶಿವ ಅವನೇ ಅಂತ ಸಿದ್ದರಾಮಯ್ಯ ಶಿವಕುಮಾರ್ ಹೇಳ್ತಾರೆ. ಡೋಂಗಿ ರಾಮ ಅವನು, ಡೋಂಗಿ ರಾಮ ಅವನು, ಶ್ರೀರಾಮ ಅಲ್ಲ, ಡೋಂಗಿ ರಾಮ. ಮತ್ತೆ ಶಿವ ಇದ್ರೆ ಅವ್ರ ಯಾಕೆ ಈಗ ಕಳಿಸ್ತಿದ್ರು? ನಮ್ಮ ಹಿಂದೂ ದೇವ್ರನ್ನ ಯಾಕೆ ಕಳಿಸ್ತಿದ್ರು? ಅವ್ರ ಮನಸ್ಸಿನಲ್ಲಿ ಶಿವ ಇಲ್ಲ, ಅವ್ರ ಮನಸ್ಸಿನಲ್ಲಿ ಹಲ್ಲ ಇದ್ದಾನೆ ಅಷ್ಟೇ. ಎಸ್, ಓಕೆ, ಇದಿಷ್ಟು ಈ ಗ್ರಾಮಸ್ಥರ ಅಭಿಪ್ರಾಯ. ವಿಷಯ ಇಷ್ಟೇ, ಹೆಸರಲ್ಲಿ ರಾಮ ಇದ್ರೆ ಆಗಲ್ಲ, ಹೆಸರಲ್ಲಿ ಶಿವ ಇದ್ರೆ ಆಗಲ್ಲ, ಮನ್ಸಲ್ಲಿದ್ರೆ ಇವೆಲ್ಲ ಸಮಸ್ಯೆಗಳಾಗಲ್ಲ. ಮನ್ಸಿಂದ ನೋಡಿ, ರಾಜಕಾರಣದಿಂದ ನೋಡ್ಬೇನೆ ಅನ್ನೋದು ಜನರ ಅಭಿಪ್ರಾಯ. ಏನಿಯೋ ಇದು ಈ ಗ್ರಾಮಸ್ಥರ ಅಭಿಪ್ರಾಯ ಆಗಿತ್ತು. 100% ಜನಗಳ ಅಭಿಪ್ರಾಯ ಅಷ್ಟೇ. 3 ಪಾರ್ಟಿ ಜನ ಇದ್ದಾರೆ, ಕಾಂಗ್ರೆಸ್, BJP, JDS ಎಲ್ಲರೂ ಇದ್ದಾರೆ. ಪಕ್ಷದ ಬಾವುಟ ಬೇರೆ ಇರ್ಬೋದೇನೋ, ಧರ್ಮದ ಬಾವುಟ ಒಂದೇ, ಹಾಗಾಗಿ ಧರ್ಮದ ಪರವಾಗಿದ್ದೀವಿ ಅನ್ನೋದು ಇವರೆಲ್ಲರ ಅಭಿಪ್ರಾಯ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.